ಸಂಘಟನೆಗಳ ಒಕ್ಕೂಟ ಸುಮಾರು 6-7 ವರ್ಷಗಳ ಹಿಂದ್ಗಡೆ ನಮ್ಮ ಬೀದರ್ ಜಿಲ್ಲೆಯ ಆರಾಧ್ಯ ದೇವರು ಈ ಒಂದು ಭಾಗದ ದಕ್ಷಿಣ ಕಾಶಿ ಅಂತ ಹೇಳಿ ಪ್ರಸಿದ್ಧವಾದಂತ ಮೈದಾನ ಮಲ್ಲಣ್ಣ ದೇವಸ್ಥಾನದಲ್ಲಿ ನಮ್ಮ ಎಲ್ಲ ಯುವಕರ ತಂಡ ಸುಮಾರು ಸತತವಾಗಿ 3 ರಿಂದ 4 ತಿಂಗಳು ಮೀಟಿಂಗ್ಗಳು ಸಭೆಗಳನ್ನು ಚರ್ಚೆ ಮಾಡಿದಾಗಿಂದಲ ಈ ಒಂದು ಗೋಂಡಪರ ಸಂಘಟನೆ ಒಕ್ಕೂಟವನ್ನು ಹುಟ್ಟುಹಾಕಬೇಕಂತ ಹೇಳಿ ಎಲ್ಲರ ನಿರ್ಣಯದಲ್ಲಿ ಯಾರಿಗಾರು ಅವರು ಸಾರಥ್ಯ ಕೊಡಬೇಕು, ಯಾರಾದ್ರೂ ಒಬ್ಬರು ತಗೊಂಡು ಮುಂದೆ ಹೋಗ್ಬೇಕಂತ ಅಂದಿನಾಗ ಎಲ್ಲರೂ ಯುವಕರು ಸೇರ್ಕೊಂಡು ಎಲ್ಲರೂ ಏನಂತಂದ್ರೆ ತುಕಾರಾಮ್ ಅವ್ರಿಗೆ ಮಾಡಿದ್ರೆ ಮುಂದಿನ ಒಳ್ಳೆ ಕೆಲಸಗಳು ಆಗ್ತಾವ ಅಥವಾ ಸಮಾಜ ಕಡೆಯಿಂದ ಹೋರಾಟ ಮಾಡಬೇಕು. ಹೀಗೆಲ್ಲ ಅನೇಕ ಹೋರಾಟಗಾರರು ಇರ್ತೀರಿ, ಸ್ವಲ್ಪ ಯುವಕರಿದ್ರಿ, ತಾವು ಮಾಡ್ಬೋದು ಅಂತ ಹೇಳಿ ಮೈದಾನ ಮಲ್ಲಣ್ಣ ಗುಡಿಯಲ್ಲಿ ಈ ಸಂಘಟನೆಯನ್ನು ಹುಟ್ಟುಹಾಕಿದ್ದು 5 ವರ್ಷಗಳ ಕೆಳಗಡೆ. ಅದೇ ಜೊತೆಗೆ ಈ ಒಂದು ಸಂಘಟನೆ ಹುಟ್ಟುಕೊಂಡು ಆದಮೇಲೆ ಅನೇಕ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿ ಸ್ಥಳೀಯವಾಗಿ ಜಾತಿ ಪ್ರಮಾಣದ ಪತ್ರ ಕೊಡುವಲ್ಲಿ ಯಾರಾದ್ರೂ ವಿಳಂಬ ಆದರೆ ತಹಸೀಲ್ದಾರ್ ಹತ್ರ ಹೋಗಿ ಮಾತಾಡೋದಾಗ್ಲಿ ಇನ್ನೊಂದಾಗ್ಲಿ, ಅದೇ ರೀತಿಯಾಗಿ CRSL ನಮ್ಮ ಸಮಸ್ಯೆ ಆಗಿದ್ದಾಗ ಗುಲ್ಬರ್ಗವರೆಗೆ ಹೋಗಿ ಇದಕ್ಕೆ ಹೋರಾಟ ಮಾಡ್ತಕ್ಕಂಥ ಸಮಯದಲ್ಲೂ ಕೂಡ ಗೋಂಡಪರ ಸಂಘಟನೆ ಒಕ್ಕೂಟ ಎಲ್ಲರ ಜೊತೆಗಿತ್ತು. ಅದರ ಜೊತೆಯಾಗಿ ಸಂಘ ಸಂಸ್ಥೆಗಳ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಎಲ್ಲರದು ಬೇರೆ ಸಂಘ ಯಾವುದಿದ್ರು ಅದಕ್ಕೆ ಬೆನ್ನೆಲುಬಾಗಿ ನಿಂತು ಕಾರ್ಯನಿರ್ವಹಿಸುವಂಥ ಕೆಲಸ ಗೋಂಡಪರ ಸಂಘಟನೆ ಒಕ್ಕೂಟ ಮುಂದಿನಿಂದ ಮಾಡ್ಕೊಂಡು ಬಂದಿದೆ. ಸೊ ವಿಷಯವಾಗಿ ಏನು ಇವತ್ತು ನಾವು ಸಂಘಟನೆ ವತಿಯಿಂದ ಸಂಗೊಳ್ಳಿ ರಾಯಣ್ಣ ಜಯಂತಿ ನಾವು ಯಾಕೆ ಮಾಡಬೇಕು ಅಂತ ಪರಿಸ್ಥಿತಿ ಬಂದಾಗ ನಾವು ಆಲ್ರೆಡಿ 15 ತಾರೀಕಿಗೆ ನಾವು ಸಂಗೊಳ್ಳಿ ರಾಯಣ್ಣ ಜಯಂತಿ ಮಾಡಬೇಕಾಗಿತ್ತು. ರಂಗಮಂದಿರ ಸಿಗಲ್ಲ ಅಂತ ಹೇಳ್ಕೊಂಡು ನಾವು ಸ್ವಲ್ಪ ಮುಂದೆ ಹಾಕಿದ್ದೇವೆ. ಆದರೂ ಕೂಡ ಮತ್ತೆ ನಾವು ಏನಾದರೂ ಮಾಡಬೇಕು, ಈ ಕಾರ್ಯಕ್ರಮಕ್ಕೆ ಒಬ್ಬರು ಯುವಕರ ಜೊತೆ ಸಂವಾದ ಕಾರ್ಯಕ್ರಮ ನಡೆಸಬೇಕಂತ ಹೇಳಿ ನಾವು ವಿಚಾರ ಮಾಡಿದಾಗ ನಿಖಿತ್ ರಾಜ್ ಮೌರ್ಯ ಅವರಿಗೆ ನಾವು ಭೇಟಿಯಾಗಕ್ಕೆ ಹೋಗಿದಾಗ ಅವರಂದ್ರು ಪರವಾಗಿಲ್ಲ ಬ್ರದರ್, ನಾವು ಬರ್ತೀವಿ, ಮತ್ತೆ ಸಂಗೊಳ್ಳಿ ರಾಯಣ್ಣದ ಪ್ರಯುಕ್ತ ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಒಂದು ಸಂವಾದ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ಅವರು ಕೂಡ ಒಪ್ಕೊಂಡಿದ್ದರು. ಮತ್ತೊಂದು ಹೆಸರೇ ಸಂಗೊಳ್ಳಿ ರಾಯಣ್ಣ, ಹೌದಲ್ಲ? ಧೈರ್ಯ, ಅವರ ಖಡ್ಗ ಎಲ್ಲಿವರೆಗೂ ಖಡ್ಗವಿತ್ತೋ ಅಲ್ಲಿವರೆಗೂ ಅವರನ್ನು ಯಾರು ಮುಟ್ಟಕ್ಕಾಗ್ತಿರ್ಲಿಲ್ಲ ಅಂತ ನಾವು ಕೇಳ್ಪಡ್ತೀವಿ. ಅದನ್ನು ನಾನು ಇವತ್ತೊಂದು ಹೇಳ್ತೀನಿ, ಎಲ್ಲಿವರೆಗೂ ಅವ್ರ ಹತ್ರ ಖಡ್ಗ ಇತ್ತು ಅವರನ್ನು ಯಾರು ಮುಟ್ಟಕ್ಕಾಗಿಲ್ಲ. ಎಲ್ಲಿವರೆಗೂ ನಿಮ್ಮ ಹತ್ರ ಅಥವಾ ಎಲ್ಲಿ ಸ್ಟೇಜ್ ಮೇಲೆ ಕೂತಿರುವ ನಮ್ಮ ಗಣ್ಯ ವ್ಯಕ್ತಿಗಳ ಹತ್ರ ಎಲ್ಲಿವರೆಗೂ ಜ್ಞಾನವನ್ನು ನಾವು ಎಷ್ಟು ದಿವಸ ಬೆಳೆಸ್ತಾ ಹೋಗ್ತೀವೋ ಅಲ್ಲಿವರೆಗೂ ನಮಗಾಗಲಿ ನಿಮಗಾಗಲಿ ಯಾರನ್ನು ಮುಟ್ಟಕ್ಕಾಗಲ್ಲ. ಹೌದು, ಅಣ್ಣವರೊಂದು ಹೇಳಿದ್ರು, ಬಡ್ಡೆಪ್ಪನವರೊಂದು ವಿಷಯ. ಈಗ ಏನು ಹೇಳ್ತಾರಪ್ಪ ಅಂದರೆ 5 ಪಂಚಯೋಜನೆ ಗ್ಯಾರಂಟಿಗಳನ್ನು ತೆಗೆಸಿ ಪ್ರತಿಯೊಂದು ಮನೆಗೆ ಒಂದು ಯುವಕನಿಗೆ ಕೆಲಸ ಕೊಡಿಸ್ಬೇಕಂತ. ಯುವಕನಿಗೆ ಕೆಲಸ ಕೊಡಿಸ್ಬೇಕಂದ್ರೆ ಅವನ ಹತ್ರ ಜ್ಞಾನ ಒಂದು ಇದ್ದಿದ್ದೆ. ಅವಾಗ ಜ್ಞಾನ ಒಂದು ಇತ್ತಂದ್ರೆ ಅವನು ಕೆಲಸನೂ ಮಾಡಬಹುದು, ಅವನ ಯೋಗ್ಯ ತಕ್ಕಾಗ ಅವನು ಬೆಳಿಬೋದು, ಹೌದಲ್ಲಣ್ಣ? ಅದಕ್ಕಿಂತ ಮುಂಚೆ ನಾವು ಕೊಡಬೇಕಾಗಿದ್ದು ಜ್ಞಾನ. ಇಲ್ಲಿ ನಮ್ಮಲ್ಲಿ ಅಕ್ಕ ತಂಗಿದ್ರು ಬಂದಿರ್ಬೋದು, ಅಣ್ಣ ತಂಗಿದ್ರು ಬಂದು ನನ್ನೆಲ್ಲ ಬಂಧು ಬಳಗದವರು ಎಲ್ಲರೂ ಬಂದಿದೆ. ಅದಕ್ಕಿಂತ ಮುಂಚೆ ಕೊಡಬೇಕಾಗಿದ್ದು ಜ್ಞಾನ. ನಿಮ್ಮ ಅಥವಾ ನಮ್ಮ ಅಕ್ಕ ತಂಗಿಯರಿರಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ಇರಲಿ, ಯಾರೇ ಇರಲಿ, ಅವರಿಗೆ ಜ್ಞಾನ ಕೊಡೋದು. ಜ್ಞಾನ ಅಂದರೆ ಶಿಕ್ಷಣಕ್ಕೆ ಮೊದಲು ಒತ್ತಾಯ, ನಮ್ಮೆಲ್ಲರ ಒತ್ತಾಯ ಶಿಕ್ಷಣದ ಒತ್ತಾಯ. ಅವತ್ತು ಸಂಗೊಳ್ಳಿ ರಾಯಣ್ಣ ಹೋರಾಡಿದ್ದು ಬ್ರಿಟಿಷರಿಂದ. ಇವತ್ತು ನಾವೆಲ್ಲ ಹೋರಾಡಬೇಕಾಗಿರೋದು ಅದರ ಸಲುವಾಗಿ. ಅವತ್ತು ಸ್ವಾತಂತ್ರ್ಯ ಇರಲಿಲ್ಲ, ಅದರ ಸಲಕ್ಕೆ ಅವರು ಸಂಘರ್ಷ ಮಾಡಿದ್ರು. ಇವತ್ತು ನಾವೆಲ್ಲ ಸಂಘರ್ಷ ಮಾಡಬೇಕಾಗಿರೋದು ಅಸಮಾನತೆ ವಿರುದ್ಧ. ಯಾರಿಗೆ ಶಿಕ್ಷಣ ಸಿಗಲ್ಲ ಅವರಿಗೆ ಶಿಕ್ಷಣ ಕೊಡಿಸುವ ಸಲುವಾಗಿ ನಾವು ಹೋರಾಡಬೇಕಾಗಿದೆ. ಎಲ್ಲಿ ಭ್ರಷ್ಟಾಚಾರ ಇದೆ, ಭ್ರಷ್ಟಾಚಾರ ವಿರುದ್ಧ ಹೋರಾಡಬೇಕಾಗಿದೆ. ನಿಮಗೆ ಎಲ್ಲೋ ಒಂದು ಕಡೆ ಯಾರಿಗೂ ಅನ್ಎಂಪ್ಲಾಯ್ಮೆಂಟ್ ಭಾಳ ಜನ ಅದ, ಅದ್ರ ವಿರುದ್ಧ ಎಂಪ್ಲಾಯ್ಮೆಂಟ್ ಕೊಡಿಸ್ಬೇಕಂತ ಅನ್ನೋದ್ರ ಬಗ್ಗೆ ವಿರುದ್ಧ ಹೋರಾಡಬೇಕಾಗಿದೆ. ಇವತ್ತು ಅದನ್ನು ತೋರಿಸ್ಬೇಕಾಗಿದೆ, ಅದನ್ನು ಹೇಳಬೇಕಾಗಿದೆ. ವ್ಯಾಪಾರಕ್ಕೆ ಬಂದ ನಮ್ಮ ದೇಶದಲ್ಲಿ ಬ್ರಿಟಿಷರು ತಮ್ಮ ವ್ಯಾಪಾರ ಮಾಡ್ಕೊಳ್ಳಿ ಬಂದಂತವ್ರು ನಮ್ಮನ್ನು 200 ವರ್ಷಗಳ ಆಳಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ರು. ನಮ್ಮ ಸಂಗೊಳ್ಳಿ ರಾಯಣ್ಣನ ಕೊಲೆ ಮಾಡಿದ್ರು. ನಮ್ಗೆ ಅವರು ಗ್ರೇಟಾ? ನಾನು ತುಕಾರಾಮ್ ಅವರಿಗೆ ವಿನಂತಿ ಮಾಡಿದ್ದು, ನೀವು ಈ ಸಂವಾದವನ್ನು ಮಾಡಿ, ಯುವಕರಲ್ಲಿ ದೇಶಭಕ್ತಿಯನ್ನು ಕೊಡಿ. ಬಂಧುಗಳೇ, ಒಂದು ವಿಷಯ, ನಮ್ಮ ಅಮೃತರ ಚುಂಕೋಡ ನಮ್ಗೆಲ್ಲರೂ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಅವರ ಮಾರ್ಗದರ್ಶನದಲ್ಲೇ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಜಾಗೃತಿಯಾಗಿದೆ. ಅದರಲ್ಲಿ ಯಾವುದೇ ವಿಷಯ ಇಲ್ಲ. ಅದ್ರ ಇವತ್ತಿನ ಅವಶ್ಯಕತೆ ನಮಗೆ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಸಂಘಟನೆಗಳು ಇಷ್ಟ ಆಗಿದೆ. ಒಂದೇ ಒಂದು ಸಂಘಟನೆ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿ. ಯಾವ್ದು ಸಂಘಟನೆ ಅದು?
ಸಂಗೊಳ್ಳಿ ರಾಯಣ್ಣ ಯುವಕ ತರುಣ ಸಂಘ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘ. ಇನ್ನೊಂದು ಒಂದು ಪೋಷಕರಾಗಿ ಒಂದು ಸಂಸ್ಥೆ ಇತ್ತು, ಯಾವುದದು? ಬೀದರ್ ಜಿಲ್ಲಾ ಕುರುಬಗೊಂಡ ನೌಕರರ ಸಂಘ. ಎದಕ್ಕಿತ್ತದು? ಈ ಸಂಘಟನೆಗೆ ಬೆನ್ನೆಲುಬಾಗಿ ಅದು. ಇವತ್ತೆಷ್ಟು ಸಂಘಗಳಾಗಿದೆ ನಾವು ಆತ್ಮಾವಲೋಕನ ಮಾಡ್ಕೊಳ್ಳಿ. ನಾವು ಸಂಘದವ್ರು ಏನ್ ಮಾಡ್ತಾ ಇದೀವಿ? ಈಗ ತುಕಾರಾಮ್ ಅವರು ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಅವ್ರು ಬೆನ್ ತಪ್ಪಲೇಬೇಕು, ಅವರಿಗೆ ಶಬಾಷಿ ಕೊಡ್ಲೇಬೇಕು. ಮಟ್ಟಿಗೆ ವಿಶ್ವದಲ್ಲಿ ಯಾವ ಗಣ್ಯ ವ್ಯಕ್ತಿ ಇರ್ಲಿಕ್ಕಿಲ್ಲ, ಅದು ಸಂಗೊಳ್ಳಿ ರಾಯಣ್ಣ. ಅಷ್ಟೇ ಅಲ್ಲ, ಭಾರತ ದೇಶ ಸ್ವತಂತ್ರ ಆಗ್ಬೇಕಂತಂದ್ರೆ ಬಹಳ ಜನರದು ಬಲಿದಾನ ಇದೆ. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳದು ಹೋರಾಟ ಇದೆ, ಬಲಿದಾನ ಇದೆ. ಅದರಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಿತ್ತೂರು ಸಾಮ್ರಾಜ್ಯ ಪೈಕಿ ಕಿತ್ತೂರು ರಾಣ ಚೆನ್ನಮ್ಮ ಅಂದ ಬಲಗೈ ಬಂಟ ಯಾರು ಅಂತಂದ್ರೆ ಮಿಲಿಟರಿ ಕಮಾಂಡರ್, ಅದು ಸಂಗೊಳ್ಳಿ ರಾಯಣ್ಣ. ಮಾಡ್ತಕ್ಕಂಥವ್ರಿಗೆ ಓಟಿನ ಮುಖಾಂತರ ಕೂಡ ಈ ಹಕ್ಕು ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಕೊಟ್ಟರು. ಮೊದಲ ಶ್ರೀಮಂತರು, ಟ್ಯಾಕ್ಸ್ ಕಟ್ಟಿದವರು, ಪಟೇಲ್ ಪಟ್ವಾರಿ ದೊಡ್ಡವರಿದ್ರು ಓಟ್ ಹಾಕಬೇಕಂತಿತ್ತು. ಈಗ ಗೊತ್ತಾ, ನಂಬರ್ 1 ಗರೀಬಿ ತಾಯಿ ಇರ್ತಾಳಂದ್ರ 18 ವರ್ಷದ ಮ್ಯಾಲ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಓಟ್ ಹಾಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಚಪ್ಪಾಳೆ ಹೊಡಿಬೇಕಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ, ಕತಿ ಕೇಳ್ಕೊಂಡು ಎಲ್ಲೋ ಒಂದು ದೇವ್ರ ಜಾಗದಾಗ ಹೋಗೋದು ಮತ್ಲವಲ್ಲ. ಇದು ಶಿಕ್ಷಣವೇ ಶಕ್ತಿ ಅಂತದ, ಆರೋಗ್ಯ ಭಾಗ್ಯ ಅಂತದ. ಈ ನಿಟ್ಟಿನಲ್ಲಿ ಸಂಗೊಳ್ಳಿ ರಾಯಣ್ಣ ತಮ್ಮ ಜೀವನ ಪರ್ಯಂತ ಹೋರಾಟ ಮಾಡಿದ್ರು, ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರು, ಟ್ಯಾಕ್ಸ್ ಬ್ಯಾಡ ಅಂತ ಹೇಳಿ ಮಾಡಿದ್ರು, ಬ್ರಿಟಿಷರಿಗೆ ಲೂಟ್ ಹೊಡೆಯೋದನ್ನು ತಪ್ಪಿಸಿದ್ರು. ಅದಕ್ಕೆ ಲೋಕಲ್ ಆಗಿರ್ತಕ್ಕಂಥವ್ರು ಮಾಡಿದ್ರ ಬಗ್ಗೆ ಎಚ್ಚರಿಕೆ ಮಾಡ್ಕೊಳ್ಳೋಣ. ನಮ್ಮ ಐದರ್ ಅಂತೀವಿ, ಲಾಸ್ಟಿಗೆ ಒಂದು 59 ನಿಮಿಷ ಆಗ್ಯಾದ. ಕರಾಟೆ ಅಡ್ಡೆಸರು ಊರ್ ಚಿಮ್ಕೋಡಿತ್ತು ಕರೆ. ಕರಾಟೆ ಅಂದ್ರೆ ಕರಾಟೆ ಭರಾಟೆ ಕಾರ್ಯಕ್ರಮ ಮಾಡ್ತೇವೆ ಅಂತ ಮಾಡಿದಾರಲ್ಲ, ಆ ಕರಾಟೆ ಸಹೋದರರಿಗೆ ಎಲ್ಲರಿಗೂ ಸಹಕಾರ ನೀಡಿರ್ತಕ್ಕಂಥ ಸಹೋದರಿಗೆ ಈ ಸಂದರ್ಭ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ನಾನು 1 ಗಂಟೆ ಭಾಷಣ ಮಾಡ್ಬೇಕಂತಿದ್ದೆ, 1 ನಿಮಿಷ ಆಗ್ಯಾರ. 59 ನಿಮಿಷದ ಸ್ಪೀಕರ್ ಮಾತು ಕೇಳೋದು ರೈತ ಮತ್ತು ಗಚ್ಚಿ ಮಾಡಪ್ಪರಿ ವಿಧಾನಸೌಧ ಭೀ ನೋಡ್ತಾರ. ಗಚ್ಚಿ ಮಾತಾಡಿ ಅರ್ಧ ಗಂಟೆ ಮಾತಾಡೋದ್ರೆ 3 ಗಂಟೆ ಬರೋಬರಿ ಗುಡ್ಗಳಿಗೆ ಚಾಲು ಆಗಿತ್ತು. ಒಂದು ಅರ್ಧ ಗಂಟೆ ಹೆಚ್ಚಿಗೆ ಟೈಮ್ ಕಸ್ಕೊಂಬಾರ ಅಂತೀವಿ, ಏನಂತ ನೋಡೋಣ. ನಾ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಸಣ್ಣ ಮಕ್ಕಳು ಇಲ್ಲಿ ದೇವರು ಕುಂತಾರೆ, ಸಣ್ಣ ಮಕ್ಕಳು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಂದು ಒಂದು ನಾಟಕ ಬಹಳ ಚೆನ್ನಾಗಿ ಮಾಡಿದ್ದೀನಿ.